ಮಕ್ಕಳ ಓಡಾಡ್ಬೇಡ್ರ. ಹಲೋ, ಏನು? ಖುಷಿ ನೋಡ್ಬೇಕು. ಅವಳು ಸಿಗಲ್ಲ. ಯಾಕೆ? ಏ ಬಾರ ಇಲ್ಲಿ. ಖುಷಿ ಏನ್ ಮಾಡ್ತಾಳ ಮೇಲೆ? ಮೇಲೆ ಮಾವನ್ ಜೊತೆ ಮಾತಾಡ್ತಿದ್ದಾಳೆ. ಅರ್ಥ ಆಯ್ತಾ? ಅವಳಿಗೆ ಎಂಗೇಜ್ಮೆಂಟ್. ಖುಷಿ ಒಪ್ಕೊಂಡ್ಲಾ? ಇನ್ನೇ ನೀನ್ ಬರ್ತೀಯ ಅಂತ ಅರೇಂಜ್ಮೆಂಟ್ ಎಲ್ಲ ಮಾಡಿದೀವ. ಅವಳು ಒಪ್ಕೊಂಡ್ಮೇಲೆ ಮದ್ವೆ ಎಂಗೇಜ್ಮೆಂಟ್ ಎಲ್ಲ ಮಾಡಿರೋದು. ನಡಿ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಅದು ಬರೋದು ಬಂದಿದ್ಯಾ? ಈ ಜಡ್ಜ್ಮೆಂಟ್ ಕಾಪಿಗೆ ಸ್ವಲ್ಪ ಸೈನ್ ಮಾಡ್ಬಿಡು. ಯಾಕಂದ್ರೆ ನಾವು ಮದುವೆ ಬಿಸಿಲಿರ್ತೀವಿ, ಇದಕ್ಕೆಲ್ಲ ಓಡಾಡಕ್ಕಾಗಲ್ಲ. ಲೇಯ್, ನನ್ನನ್ನ ಗೇ ಅಂತೀಯ, ನಾನು ಹೆಂಗೆ ಅಂತ ತೋರಿಸ್ತೀನಿ. ನಿನ್ನ ಮದುವೆಗೆ ಐಡಿಯಾ ಕೊಟ್ಟಿದ್ದೀನಿ, ಟ್ರೀಟ್ ಕೊಡ್ಸು. ಖುಷ್ ಖುಷ್, 1 ಸೆಕೆಂಡ್, ಐಲ್ ಬಿ ಬ್ಯಾಕ್. ಮೆತ್ತಗಮ್ಮ. ಹಾ ಜಿ. ಮಾವ, ಖುಷ್ ಬಂದಿದ್ನಲ್ಲ? ಹೌದು. ನಾನು ಮಾತಾಡ್ಸ್ತಿ ಹೋಗ್ಬಿಟ್ಟ. ನಾನು ಹೋಗಿ ಮಾತಾಡ್ಸ್ಕೊಂಡ್ಬಿಟ್ಟು. ನಿಂತ್ಕೊಳ್ಳೋ ಮೇಲೆ. ಅವನೇನು ಮಾತಾಡ್ತೀಯಾ? ನೀನ್ ನೋಡಿದ್ರೆ ಖುಷು ಮಗು ಅಂತ ಸಾಯ್ತಾ ಇದ್ಯಾ. ಅವ್ನು ನೋಡಿಲ್ಲ, ಜಡ್ಜ್ಮೆಂಟ್ ಲೆಟರ್ಗೆ ಸೈನ್ ಮಾಡಿಕೊಟ್ಟ. ನೀನು ಸೈನ್ ಮಾಡ್ಬೇಕಂತ. ನೋಡಕ್ಕಾಗಲ್ಲ ಇದನ್ನೆಲ್ಲ ನಾವು. ಸೈನ್ ಮಾಡು ಅಂತ ಕಳಿಸಿದ್ದಾನೆ ಅಂದರೆ ಇನ್ಮೇಲೆ ಅವನ ಲೈಫಲ್ಲಿ ನನ್ನ ಜಾಗ ಇಲ್ಲ ಅನ್ಸುತ್ತೆ. ಹಲೋ. ಓಕೆ, 20 minutes ಅಲ್ಲಿ ಬಿದೆ. ಹಂಪ, ಐ ಆಮ್ ಸಾರಿ. ನನ್ನ ಕೈಲಿ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನಾಕೆ ಅವರು ಸರಿ ಇದ್ದಾರೆ. ಐ ಆಮ್ ಸಾರಿ ಹಂಪ. ಪರವಾಗಿಲ್ರಿ ಸರ್, ಬೇಜಾರು ಮಾಡ್ಕೋಬೇಡ್ರಿ. ನನ್ನ ಮಗು ಸತ್ತಿರೋ ದುಃಖಕ್ಕಿಂತ ಈ 9 ತಿಂಗಳು ನಾ ಅಪ್ಪ ಹಾಕಿನಂತ ಪ್ರತಿ ಕ್ಷಣ ಖುಷಿ ಪಡಂಗೆ ಮಾಡಿದ್ರು ನೋಡ್ರಿ, ಅಷ್ಟು ಸಾಕು. ಎಲ್ಲರೂ ಅವ್ರ ಮಗು ಕೈಲಿ ಅಪ್ಪ ಅನ್ಸ್ಕೊಳಕ್ಕ ಪುಣ್ಯ ಮಾಡಿರಂಗಿಲ್ರಿ. ದೇವ್ರು ಕೇಳಿದ್ರು ಕೊಡಂಗಿಲ್ರಿ. ನೀವು ಕೇಳ್ದೇನೆ ಎಷ್ಟೆಲ್ಲ ಕೊಟ್ಟಿದ್ದೀರಿ. ನೀವು ದೇವ್ರು ಸರ್. ನೀವು ಚೆನ್ನಾಗಿರ್ಬೇಕು ಸರ್. ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕು ಸರ್. ನಿಮಗೋಸ್ಕರ ಶೇಂಗಾ ಹೋಳಿಗೆ ಮಾಡಿಸ್ಕೊಂಡು ಬಂದೇನ್ರಿ, ತಗೊಳ್ರಿ. ಬೇಡ ಹಂಪ. ಬೇಡ ಅನ್ಬೇಡ್ರಿ ಸರ್, ನಮ್ಮಿಬ್ಬರಿಗೆ ಭಾಳ ದುಃಖ ಆಗ್ತಾ ಇದ್ರಿ.
ಖುಷ್ ಏನೋ ನೀನು ಒಂದು ಫೋನ್ ಇಲ್ಲ ಕತೆ ಇಲ್ಲ ಇರೋ ನಾನು ಇದನ್ನ ಏನಪ್ಪ ಖುಷಿ ಹತ್ರ ಮಾತಾಡಿಲ್ವಾ ಏನಾಯ್ತು ಅಮ್ಮ ಪ್ರತಿ ಸಲ ಒಂದು ಮಗುನ ನನ್ನ ಕೈಯಲ್ಲಿ ಎತ್ತಿದಾಗ ನಾನು ತುಂಬ ಖುಷಿ ಪಡ್ತಿದ್ದೆ. ಆದರೆ ಇವತ್ತು ಒಂದು ಮಗು ಅಳ್ಳಿಲ್ಲ ನಗಲಿಲ್ಲ, ಸುಮ್ಮನಿತ್ತಮ್ಮ. ಅದನ್ನ ನೋಡಿ ಮನ್ಸಿಗೆ ಏನೇನೋ ಆಯ್ತಮ್ಮ. ಆ ಮಗುಗೆ ನಾನೇ ತಂದೆ ಆಗಿದ್ದಿದ್ರೆ ಅನ್ನೋ ಭಯ ಶುರುವಾಗೋಯ್ತಮ್ಮ. ಅಮ್ಮ, ಈ ನಗು ಅಳು ಈ ಎರಡಕ್ಕಿಂತ ಮೌನ ತುಂಬ ಭಯ ಬೀಳ್ಸುತ್ತಮ್ಮ. ಖುಷಿನೂ ಮೌನವಾಗಿದ್ದಾಳೆ. ಭಯ ಆಗ್ತಿದೆ ಅಮ್ಮ. ಅಮ್ಮ, ಒಂದಷ್ಟು ದಿನ ಎಲ್ಲಾದ್ರೂ ಹೊರಟು ಬಂದ್ಬಿಡ್ತೀನಿ ನಾನು. ಇರಪ್ಪ ಇರು, ನಾನೊಂದು ಸಲ ಮಾತಾಡಿ ನೋಡ್ತೀನಿ. ಇರು ಅಮ್ಮ, ಬೇಡಮ್ಮ, ಅವಳ ಪಾಡ್ಗಳು ಚೆನ್ನಾಗಿರ್ಲಿ. ನನ್ನ ಮಾತು ಕೇಳು ಪ್ಲೀಸ್. ಒಂದು ಸಲ ಮಾತಾಡಿ ನೋಡ್ತೀನಿ. ಇರು. ಹಲೋ ಹಲೋ, ಸಾವಿತ್ರಮ್ಮ ಅವರಾ? ನೀವೇನು ಗಂಡು ಹುಡ್ಕೋಕ್ ಹೋಗ್ಬೇಡಿ, ಆಲ್ರೆಡಿ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಲ್ಲ ನೀವೇನ್ ಹೇಳ್ತಿದ್ದೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ, ಮಾನ ಮರ್ಯಾದೆ ಏನು? ಶಭಾಷ್, ಆದಷ್ಟು ಬೇಗ ಖುಷಿಗೊಂದು ಗಂಡು ನೋಡಿ ಮದುವೆ ಮಾಡ್ಬಿಡು ಕಣ. ಕರೆಕ್ಟ್ ಬಾಬಾ, ಕರೆಕ್ಟ್ ಬಾಬಾ. ಹೆಂಗೂ ಖುಷಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ರಿ. ಅದೇ ಖುಷಿಲಿ ಅದೇ ಮಂಟಪದಲ್ಲಿ ನನಗೂ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಬಿಟ್ರೆ ಹೆಂಗೆ? ಬೇಕಾದ್ರೆ ನಾನೇ ಇನ್ನೊಂದು ಮದುವೆ ಆಗ್ಬಿಡ್ತೀನಿ. ಅಕ್ಕ, ನಿನಗೆ ಮಾತ್ರ ಮದುವೆ ಮಾಡೋದಿಲ್ಲ. ಯಾಕೋ? ನೀನೇ ಒಂದು ವೇಸ್ಟ್. ಇನ್ನೊಂದು ವೇಸ್ಟ್ ನಾನು ಕೂಡ ಹಾಕ್ಬೇಕಾ? ಜೀವನದಲ್ಲಿ ಯಾರಾದ್ರೂ ಒಬ್ರಿಗೆ ಪ್ರಯೋಜನ ಆಗೋಂತ ಕೆಲಸ ಮಾಡು ಫಸ್ಟ್. ಮದುವೆ ಅಂತೆ ಮದುವೆ, ದಂಡ ಪಿಂಡ. ನಾನು ಇಷ್ಟೊಂದು ವೇಸ್ಟ್ ಆಗ್ಬಿಟ್ನ? ನಾನು ಯಾರು ಅಂತ ತೋರಿಸ್ತೀನಿ. ಯಾರು ಕಿಡ್ನಿ? ನಮ್ಮ ತಮ್ಮಣ್ಣಿಗೆ ಸರ್. ಡೋನರ್ ಸಿಕ್ಕವ್ರಾ? ಇನ್ನೂ ಇಲ್ಲ ಸರ್. ತೋರಿಸ್ತೀನಿ. ಖುಷ್, ನಮ್ಮ ಪ್ರೊಫೆಷನಲ್ಲಿ ಇದೆಲ್ಲ ಕಾಮನ್. ಯು ಹ್ಯಾವ್ ಗಿವನ್ ಯುವರ್ ಬೆಸ್ಟ್ ಎವ್ರಿ ಟೈಮ್. ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ವೈ ಡೋಂಟ್ ಯು ಟೇಕ್ ಎ ಚೇಂಜ್? ನಮ್ಮ ಇಟಲಿ ಬ್ರಾಂಚ್ಗೆ ಹೋಗಿ ಬನ್ನಿ. ಐ ವಿಲ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್. ಹೊಸ ಜನ, ಹೊಸ ಜಾಗ, ಜೀವನದಲ್ಲಿ ಹಳೇದನ್ನು ಮರೆಯೋಕ್ಕಾಗದೇ ಇದ್ರೂ ಹೊಸ ಹುರುಪು ಸಿಗ್ಬೋದು. ಥ್ಯಾಂಕ್ ಯು ಡಾಕ್ಟರ್.